ನಮಸ್ತೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ ಕೋರುತ್ತಾ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಚಾಪ್ಟರ್ ನಂಬರ್ 5 ಯಾವುದಪ್ಪ ಅಂದರೆ ಆ ಹೆಡ್ಡಿಂಗ್ ಯಾವುದು? ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಯಾವುದು? ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನುವಂಥ ಚಾಪ್ಟರ್ನ ನೋಡ್ತಾ ಇದ್ವಿ. ಇದು ಹೊಸ ಚಾಪ್ಟರ್, ನ್ಯೂ ಚಾಪ್ಟರ್. ಈಗ ಆಲ್ರೆಡಿ ನಾವು ಹಿಂದಿನ ಚಾಪ್ಟ್ರಲ್ಲಿ ಯಾವ್ದು ನೋಡಿದ್ವಿ? ಯಾವುದು? ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1 ಆ್ಯಂಡ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 2. ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1ನಲ್ಲಿ ಏನು ನೋಡಿದ್ವಿಪ್ಪ ಅಂದರೆ ಜರ್ನಲ್ ವಿತ್ ಲೆಜರ್ ನೋಡಿದ್ವಿ. ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 2ಅಲ್ಲಿ ಯಾವ್ದು ನೋಡಿದ್ವಿ? ಸಬ್ಸಿಡರಿ ಬುಕ್ಸ್ ನೋಡಿದ್ವಿ. ಆ ಸಬ್ಸಿಡರಿ ಬುಕ್ಸಲ್ಲಿ ಮೇನ್ 4 ಬುಕ್ಸ್ ಬರ್ತವೆ: ಪರ್ಚೇಸ್ ಬುಕ್ಕು, ಪರ್ಚೇಸ್ ರಿಟರ್ನ್, ಸೇಲ್ಸ್ ಆ್ಯಂಡ್ ಸೇಲ್ಸ್ ರಿಟರ್ನ್. ಇವು ಒಂದು ಪಾರ್ಟ್ ಆದರೆ ಇನ್ನೊಂದು ಪಾರ್ಟ್ ಯಾವ್ದು ಬರುತ್ತೆ? ಕ್ಯಾಶ್ ಬುಕ್. ಕ್ಯಾಶ್ ಬುಕ್ಕಲ್ಲಿ ಮತ್ತೆ 3 ಪ್ರಕಾರದ ಕ್ಯಾಶ್ ಬುಕ್ ಬರ್ತಾ ಇತ್ತು. ಯಾವುದು? ಪೆಟ್ಟಿ ಕ್ಯಾಶ್ ಬುಕ್ ಬರುತ್ತೆ, ಆಮೇಲೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕು, ಆಮೇಲೆ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಇನ್ನೂ 2 ಇತ್ತು. ಯಾವುದು? ಅಕೌಂಟ್ ರಿಸೀವಬಲ್, ಅಕೌಂಟ್ ಪೇಬಲ್. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ, ಸೊ ಅದನ್ನು ಬಿಟ್ಬಿಡಿ. ಸೊ ನಮಗೆ ಯಾವ್ದು ಬೇಕಾಗಿದೆ ಈಗ? ಯಾವುದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ ಅಂದರೆ ಬ್ಯಾಂಕ್ ರೀಕನ್ಸಿಲಿಯೇಷನ್. ಹೇಳಿ, ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಒನ್ಸ್ ಅಗೇನ್ ಇನ್ನೊಂದು ಸರಿ ಹೇಳಿ, ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಸರ್ ಹಾಗಂದ್ರೆ ಏನು? ಹೊಸ ಚಾಪ್ಟರ್ ನಮ್ಗೆ ಹೇಳ್ಕೊಡ್ತಿದ್ದೀರಾ, ಓಕೆ. ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಓಕೆ. ಹಂಗಂದ್ರೆ ಏನು? ಬ್ಯಾಂಕ್ ಅಂದ್ರೆ ಏನು? ರೀಕನ್ಸಿಲಿಯೇಷನ್ ಅಂದ್ರೆ ಏನು? ಸ್ಟೇಟ್ಮೆಂಟ್ ಅಂದ್ರೇನು? ಎಲ್ಲಾದ್ರೂ ಕೇಳಿರ್ತೀರಾ? ಬ್ಯಾಂಕ್ ಅಂದರೆ ಹೆಸರು ವರ್ಡ್ ಕೇಳಿದ್ದೀರಾ? ಬ್ಯಾಂಕ್ ಅನ್ನೋದ್ರ ಬಗ್ಗೆ ಎಲ್ಲಾದರೂ ಕೇಳಿರ್ತೀರ. ನಾರ್ಮಲಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತು, ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವರು ತನಕ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೇ ಮಾಡ್ತಾರೆ. ಸೊ ಬ್ಯಾಂಕ್ ಅನ್ನೋದೇನು? ಬ್ಯಾಂಕ್ ಅಂದರೆ ಏನು? ಬ್ಯಾಂಕು ನಮ್ಮ ಹಣವನ್ನು ತೆಗೆದುಕೊಳ್ಳುತ್ತೆ, ಅದಕ್ಕೆ ಪ್ರತ್ಯೇಕ ಇಂಟ್ರೆಸ್ಟ್ನು ಕೊಡುತ್ತೆ. ಸೇವಿಂಗ್ಸ್ ಅಕೌಂಟ್ ಇದ್ದರೆ ಇಂಟ್ರೆಸ್ಟ್ ಕೊಡುತ್ತೆ, ಕರೆಂಟ್ ಅಕೌಂಟ್ ಇದ್ದರೆ ಇಂಟ್ರೆಸ್ಟ್ ಕೊಡಲ್ಲ. ಸೊ 2 ಥರ ಬ್ಯಾಂಕಲ್ಲಿ ಮತ್ತು 2 ಥರ ಖಾತೆಗಳು ಬರ್ತವೆ. ಅದ್ರ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ, ನೆನಪಿಟ್ಕೊಳ್ಳಿ. ಬ್ಯಾಂಕಲ್ಲಿ 2 ರೀತಿಯ ಖಾತೆಗಳು ಬರ್ತವೆ. ಆಲ್ರೆಡಿ 3 ಖಾತೆ ಮೀನ್ಸ್ ಅಕೌಂಟ್ಸ್. ಖಾತೆ ಮೀನ್ಸ್ ಅಕೌಂಟ್ಸ್. ಸೊ ಫಸ್ಟ್ ಒನ್ ಅಕೌಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಆಲ್ಮೋಸ್ಟ್ ಆಲ್ 92 ತಿಳ್ಕೊಳ್ಳಿ, 100% ಇದೆ ಅಂತ ತಿಳ್ಕೊಳ್ಳಿ. 100%ಅಲ್ಲಿ 60 to 70% ಜನ ಬರೀ ಸೇವಿಂಗ್ಸ್ ಅಕೌಂಟೇ ಮಾಡ್ತಾರೆ. ಯಾಕೆ ಸೇವಿಂಗ್ಸ್ ಅಕೌಂಟ್ ಯಾಕೆ ಮಾಡ್ತಾರೆ? ಉಳಿತಾಯ ಖಾತೆ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಉಳಿತಾಯ ಖಾತೆ ಅಂತ ಕರಿತೀವಿ. ಉಳಿತಾಯ ಅಂದರೆ ನಮ್ಮ ಹಣವನ್ನು ಬ್ಯಾಂಕಲ್ಲಿ ಇಡೋದು. ಇದಕ್ಕೆ ಇಂತಿಷ್ಟು ಬಡ್ಡಿ ಅಂತ ಕೊಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಅಕೌಂಟ್ ಅಂತ ಬರುತ್ತೆ. ಕರೆಂಟ್ ಅಕೌಂಟು ಒಂದು 30% ಜನ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಕರೆಂಟ್ ಅಕೌಂಟ್ ಅಂದರೆ ಚಾಲ್ತಿ ಖಾತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಚಾಲ್ತಿ ಖಾತೆ. ಸೊ ಹಾಗಾದರೆ ಸರ್ ಕರೆಂಟ್ ಅಕೌಂಟ್ನ ಯಾರು ಓಪನ್ ಮಾಡ್ತಾರೆ, ಸೇವಿಂಗ್ಸ್ ಅಕೌಂಟ್ನ ಯಾರು ಓಪನ್ ಮಾಡ್ತಾರೆ ಅಂತ ನೀವು ಕೇಳಿದಾಗ, ಸೇವಿಂಗ್ಸ್ ಅಕೌಂಟ್ಸು ಕಾಮನ್ ಪರ್ಸನ್ಸ್, ಕಾಮನ್ ಮ್ಯಾನ್ಸ್, ಕಾಮನ್ ಪಬ್ಲಿಕ್ ಅಂದರೆ ಸಾಮಾನ್ಯ ವರ್ಗದ ಜನಗಳು. ಅದು ಸ್ಟೂಡೆಂಟ್ಸ್ ಆಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ಆಮೇಲೆ ಈ ದಿನಗೂಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು. ಇಂಥ ವ್ಯಕ್ತಿಗಳು ಸೇವಿಂಗ್ಸ್ ಅಕೌಂಟ್ನ ಏನು ಮಾಡ್ತಾರಪ್ಪ ಅಂದರೆ ಓಪನ್ ಮಾಡ್ತಾರೆ. ಹಾಗಾದರೆ ಸರ್ ಕರೆಂಟ್ ಅಕೌಂಟ್ನ ಯಾರು ಓಪನ್ ಮಾಡ್ತಾರೆ? ಕರೆಂಟ್ಸ್ ಅಕೌಂಟ್ನ ನೆನಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಕರೆಂಟ್ ಅಕೌಂಟನ್ನು ಯಾರು ಓಪನ್ ಮಾಡ್ತಾರೆ ಅಂದರೆ ದೊಡ್ಡ ಬಿಸ್ನೆಸ್ ಮೆನ್ಗಳು. ಯಾರು? ಬಿಸ್ನೆಸ್. ಡೈಲಿ ಬಿಸ್ನೆಸ್ಸಲ್ಲಿ ಹಣ ಹಾಕ್ಕೊಳ್ಳೋದು ಇರುತ್ತೆ, ತೆಗಿಯೋದು ಇರುತ್ತೆ. ಬಿಸ್ನೆಸ್ ಅಂದ ತಕ್ಷಣ ಏನಾಗುತ್ತೆ? ಈಗ ನೋಡಿ, ನಿಮ್ಮದೊಂದು ಅಂಗಡಿ ಇದೆ ಅಂತ ತಿಳ್ಕೊಳ್ಳೋಣ, ಕಿರಾಣಿ ಅಂಗಡಿಯಲ್ಲಿ ಯಾರೋ ಒಂದು ಏನೋ ಪರ್ಚೇಸ್ ಮಾಡಿದ್ರು ತಾನೆ. ಮಾಡಿದ ತಕ್ಷಣ ಅವ್ರ ಹತ್ರ ಹಣ ಇಲ್ಲ, ಏನು ಮಾಡ್ತಾರೆ? ಫೋನ್ಪೇ ಮಾಡ್ತಾರೆ, ಪೇಟಿಎಮ್ ಮಾಡ್ತಾರೆ, ಗೂಗಲ್ ಪೇ ಏನಾದರೂ ಮಾಡ್ತಾರೆ. ಬಟ್ ಬ್ಯಾಂಕಿಂಗಿಂದ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ದಿನ ಒಬ್ಬರೇ ಇರ್ತಾರೆ ಕಸ್ಟಮರ್ ಅವರಿಗೆ. ನಾನು ಕೇಳೋದಿಷ್ಟೇ, ದಿನ ಒಬ್ಬರೇ ಕಸ್ಟಮರ್ ಇರ್ತಾರಾ? ದಿನ ಬೇಕಾದಷ್ಟು ಸಾವಿರಾರು ಜನ ಕಸ್ಟಮರ್ ಬರ್ತಾರೆ, ಫೋನ್ಪೇ ಮಾಡ್ತಾರೆ, ಹೋಗ್ತಾರೆ, ಅಮೌಂಟ್ ಹಾಕ್ತಾರೆ, ಹೋಗ್ತಿರ್ತಾರೆ. ಅವರು ಬ್ಯಾಂಕಿಗೆ ಅಮೌಂಟ್ ಹಾಕೋದಿರುತ್ತೆ, ತೆಗೆಯೋದಿರುತ್ತೆ. ಬಿಸ್ನೆಸ್ ಮ್ಯಾನ್ ಅಂದರೆ ಸಣ್ಣ ಪುಟ್ಟ ಅಂಗಡಿ ಹೇಳ್ತಿಲ್ಲ, ನಾನು ದೊಡ್ಡ ಬಿಸ್ನೆಸ್ ಹೇಳ್ತಾ ಇದ್ದೀನಿ, ಟಾಟಾ ಬಿರ್ಲಾ ಥರ. ಅಂಥವ್ರು ಏನು ಮಾಡ್ತಾರಪ್ಪ ಅಂದರೆ ಟ್ರಾನ್ಸಾಕ್ಷನ್ ಬ್ಯಾಂಕಿಂದನೇ ಜಾಸ್ತಿ ಮಾಡ್ತಾರೆ. ಸ್ಯಾಲ್ರಿ ಕೊಡೋದಾಗಲಿ ಟ್ರಾನ್ಸಾಕ್ಷನ್ ಬ್ಯಾಂಕಿಂದ ಕೊಡೋದು, ಅಡ್ವರ್ಟೈಸ್ಮೆಂಟ್ ಆಗಲಿ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡೋದು, ಎಕ್ಸ್ಪೆನ್ಸಸ್ಗಳನ್ನಾಗಲಿ, ಅಡ್ವರ್ಟೈಸ್ಮೆಂಟ್ ಆಗಲಿ, ಎಕ್ಸ್ಪೆನ್ಸಸ್ ಆಗಲಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಯಾವುದೇ ಒಂದು ಟ್ರಾನ್ಸಾಕ್ಷನ್ನ ಯಾವುದರಿಂದ ಮಾಡ್ತಾರೆ? ಕರೆಂಟ್ ಅಕೌಂಟಿಂದನೇ ಮಾಡ್ತಾರೆ. ಅವ್ರದ್ದೊಂದು ಕರೆಂಟ್ ಅಕೌಂಟ್ ಇರುತ್ತೆ, ಆ ಕರೆಂಟ್ ಅಕೌಂಟಿಂದ ದುಡ್ಡು ಹೋಗುತ್ತೆ, ಕರೆಂಟ್ ಅಕೌಂಟಿಗೆ ದುಡ್ಡು ಬರುತ್ತೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಅವ್ರು ಮಾಡೋದೇ ಇಲ್ಲ. ದೊಡ್ಡ ಬಿಸ್ನೆಸ್ಸಲ್ಲಿ ಯಾಕೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ ಅಂದರೆ ಪ್ರತಿ ವರ್ಷ ಅವ್ರದ್ದು ಏನಾಗುತ್ತೆ ಅಂದರೆ ಆಡಿಟ್ ಆಗುತ್ತೆ. ಆಡಿಟ್ ಅಂದರೆ ಲೆಕ್ಕ ಪುಸ್ತಕಗಳು ಏನು ಮಾಡ್ತಾರಪ್ಪ ಅಂದರೆ ಒಂದು ವರದಿಯನ್ನು ತಯಾರು ಮಾಡ್ತಾರೆ. ಆ ವರದಿ ಒಳಗಡೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನ ಮೇನ್ ನೋಡ್ತಾರೆ. ಸೊ ಅರ್ಥ ಆಗ್ತಿದೆಯಲ್ಲ ಹೇಳೋದು, ನಾನು ತಿಳಿತಾ ಇದೆಯಲ್ಲ? ಸೊ 2 ಥರ ಖಾತೆ ಇದ್ದಾವೆ. ಸೇವಿಂಗ್ಸ್ ಅಕೌಂಟ್ಸ್, ಉಳಿತಾಯ ಖಾತೆ. ಇದನ್ನು ಯಾರು ಓಪನ್ ಮಾಡ್ತಾರೆ? ಈಗ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾನೆ, ಕೋಟ್ಯಾಧೀಶ.
ಇವನು ಕರೆಂಟ್ ಅಕೌಂಟು ಓಪನ್ ಮಾಡ್ಬೋದು, ಸೇವಿಂಗ್ಸ್ ಅಕೌಂಟ್ನು ಓಪನ್ ಮಾಡ್ಬೋದು. ಕರೆಂಟ್ ಅಕೌಂಟ್ ಯಾವುದಕ್ಕೋಸ್ಕರ ಓಪನ್ ಮಾಡಿದ? ವೆರಿ ಗುಡ್. ಯಾವುದಕ್ಕೋಸ್ಕರ? ಬಿಸ್ನೆಸ್. ಸೇವಿಂಗ್ಸ್ ಅಕೌಂಟ್ ಯಾವುದಕ್ಕೆ ಓಪನ್ ಮಾಡಿದ? ತನ್ನ ಮನೆಯ ಪರ್ಸ್ನಲ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ಬಿಸ್ನೆಸ್ಗೋಸ್ಕರ ಯೂಸ್ ಮಾಡೋಂಥ ಅಕೌಂಟ್ ಯಾವುದು? ಕರೆಂಟ್ ಅಕೌಂಟ್. ಇನ್ನೊಂದು ಅಕೌಂಟ್ ಬರುತ್ತೆ, ಎಫ್ ಡಿ ಅಕೌಂಟ್ ಅಂತ ಬರುತ್ತೆ. ಕೇಳಿದರೆ ಯಾವಾಗಾದರೂ ಎಫ್ ಡಿ ಅಂತ ಕರಿತೀವಿ, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಒಂದ್ಸರಿ ನಾವು ಅಮೌಂಟ್ನ ಫಿಕ್ಸ್ ಆಗಿಟ್ಟು ಅಂದರೆ ಇಂತಿಷ್ಟು ವರ್ಷ ಅಮೌಂಟನ್ನು ತೆಗೆದುಕೊಳ್ಳಲ್ಲ. ಇದು ನಿಮಗೆಲ್ಲರಿಗೂ ಗೊತ್ತು. ನಿಮ್ಮ ಹೆಸರು ಮೇಲೆ ಎಫ್ ಡಿ ಕೂಡ ಇರ್ತವೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಎಫ್ ಡಿ ಬಗ್ಗೆ ಇಲ್ಲಿ ನಮಗೆ ಕೆಲಸ ಇಲ್ಲ. ನಮಗಿರೋವಂಥ ಕೆಲಸ ಯಾವುದಪ್ಪ ಅಂದರೆ ಯಾವುದು? ಕರೆಂಟ್ ಅಕೌಂಟ್, ಚಾಲ್ತಿ ಖಾತೆ. ಯಾಕೆ ಚಾಲ್ತಿ ಖಾತೆನೇ ತೊಗೊಳ್ತಾ ಇದ್ದೀವಿ ಸರ್? ಸೇವಿಂಗ್ಸ್ ಅಕೌಂಟ್ ಯಾಕೆ ತೊಗೊಳ್ಳಿಲ್ಲ? ನಾವು ಸೇವಿಂಗ್ಸಲ್ಲಿಲ್ಲ, ನಾವು ಪರ್ಸ್ನಲ್ ಇಲ್ಲ, ನಾವೇನಿದ್ದೀವಿ? ಬಿಸ್ನೆಸ್ ಮ್ಯಾನ್ ಇದ್ವಿ. ಏನಿದ್ದೀವಿ? ಬಿಸ್ನೆಸ್ ಮ್ಯಾನ್. ಸೊ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಯೋಚನೆ ಮಾಡಬೇಕು. ನೀವೊಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದೀರಾ, ನಿಮ್ಮದೊಂದು ಬಿಸ್ನೆಸ್ ನಡೀತಾ ಇದೆ, ರನ್ನಿಂಗ್ ಆಗ್ತಾ ಇದೆ. ಸೊ ರನ್ನಿಂಗ್ ಆಗಬೇಕಾದ್ರೆ ಅಲ್ಲಿ 2 ಥರ ಅಕೌಂಟನ್ನು ಮೇಂಟೈನ್ ಮಾಡ್ತೀರಾ, ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡ್ತೀರಾ. ಸೊ ಕೆಲವೊಂದು ಜನ ಏನು ಮಾಡ್ತೀರಾ ಅಂದರೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕನ್ನ ಯೂಸ್ ಮಾಡ್ತೀರಾ. ಏನೋ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕು ಕೆಲವೊಂದು ಜನ ವ್ಯಕ್ತಿಗಳು ಯೂಸ್ ಮಾಡ್ತಾರೆ. ಇಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡಲ್ಲ, ಓನ್ಲಿ ಕ್ಯಾಶ್ ಮಾತ್ರ ಅವ್ರು ಮಾಡ್ತಿರ್ತಾರೆ. ಸೊ ಅಂಥವ್ರು ಇರ್ತಾರೆ, ಅವ್ರದ್ದು ಬಿಟ್ಬಿಡಿ. ಸಿಂಗಲ್ ಕಾಲಮ್ ನಮಗೆ ಬೇಡ. ನಮಗೆ ಬೇಕಾಗಿರೋದು ಯಾವುದು? ಡಬಲ್ ಕಾಲಮ್ ಕ್ಯಾಶ್ ಬುಕ್. ಯಾವ್ದು ಬೇಕಾಗಿದೆ? ಡಬಲ್ ಕಾಲಮ್ ಕ್ಯಾಶ್ ಬುಕ್. ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ನೀವೆಲ್ಲರೂ ಲಾಸ್ಟ್ ಕ್ಲಾಸಲ್ಲಿ ಕಲ್ತಿರ್ತೀರ, ಹಿಂದಿನ ತರಗತಿಯಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಕಲ್ತಿರ್ತೀರ. ಸೊ ವಿದ್ಯಾರ್ಥಿಗಳೇ ಅದನ್ನೇ ಕೇಳ್ತಾ ಇದ್ದೀನಿ. ಹಾಗಾದರೆ ಹೆಡ್ಡಿಂಗ್ಸ್ ಏನೇನು ಬರುತ್ತೆ? ಫಸ್ಟ್ ಹೆಡ್ಡಿಂಗ್ಸ್ ಡೇಟ್ ಬರುತ್ತೆ, ರೈಟಾ? ಜೋರ್ಸ್ ಹೇಳಿ. ಡೇಟ್, ಹಾಂ, ಮುಂದೆ ರಿಸಿಪ್ಟ್ಸು, ಎಲ್ ಎಫ್, ಹಾಂ, ಕ್ಯಾಶ್, ಬ್ಯಾಂಕ್. ಏನು ಬಂತು? ಬ್ಯಾಂಕ್. ಏನು ಬಂತು? ವೆರಿ ಗುಡ್. ಬ್ಯಾಂಕ್ ಅನ್ನೋದು ಬಂತಲ್ಲ, ಆ ಬ್ಯಾಂಕ್ ಅನ್ನೋದ್ರ ಬಗ್ಗೆನೇ ನಾವೇನು ಮಾಡ್ತಾ ಇದ್ವಿ ಈಗ. ಆ ಬ್ಯಾಂಕ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ? ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಿಂದ ಸ್ಟಾರ್ಟ್ ಆಗಿ ಬ್ಯಾಂಕ್ ರೀಕನ್ಸಿಲ್ ಸ್ಟೇಟ್ಮೆಂಟ್ವರೆಗೂ ಬರುತ್ತೆ. ಸೊ ಹಿಂದಿನ ಚಾಪ್ಟರ್ ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ ಆ ವಿದ್ಯಾರ್ಥಿಗಳಿಗೆ ಈ ಚಾಪ್ಟರ್ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅದು ಒಂದಕ್ಕೊಂದು ಲಿಂಕ್ ಇದೆ. ಸರ್ ಹೇಗೆ? ಅದನ್ನು ಇವಾಗ ಮತ್ತೊಂದು ಸರಿ ಹೇಳ್ತೀನಿ, ಕೇಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಯಾರು ಪ್ರಿಪೇರ್ ಮಾಡ್ತಾರೆ? ಹೂ ಪ್ರಿಪೇರ್ ದಿ ಡಬಲ್ ಕಾಲಮ್ ಕ್ಯಾಶ್ ಬುಕ್? ಬಿಸ್ನೆಸ್ ಮ್ಯಾನ್. ಯಾರು ಪ್ರಿಪೇರ್ ಮಾಡ್ತಾರೆ ಅಂದರೆ ಬಿಸ್ನೆಸ್ದವರೇ ಪ್ರಿಪೇರ್ ಮಾಡ್ತಾರೆ. ಜಸ್ಟ್ ನಾ ಬಿಸ್ನೆಸ್ ಮ್ಯಾನ್ ಹೇಳಿದೆ. ಬಿಸ್ನೆಸ್ಸಲ್ಲಿ ಯಾರು ಪ್ರಿಪೇರ್ ಮಾಡ್ತಾರೆ? ಅಕೌಂಟೆಂಟ್ ಆಗಿರ್ಬೋದು, ಕ್ಯಾಶಿಯರ್ ಮಾಡಲ್ಲ, ಅಕೌಂಟೆಂಟ್ ಮಾಡ್ತಾನೆ. ಅರ್ಥ ಆಗ್ತಿದೆಯಾ? ಅಸಿಸ್ಟೆಂಟ್ ಅಕೌಂಟೆಂಟು ಮಾಡ್ಬೋದು. ಸೊ ಓನ್ಲಿ ಅಕೌಂಟೆಂಟು ಏನು ಮಾಡ್ತಾನಪ್ಪ ಅಂದರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡ್ತಾರೆ. ಸೊ ಇಲ್ಲಿ ವ್ಯಕ್ತಿ ಇದ್ದಾನೆ, ಇವನ ಹೆಸರು ರಾಜು ಅಂತ. ಏನು? ರಾಜು. ಇವನು ಒಂದು ಬಿಸ್ನೆಸ್ನ ಏನು ಮಾಡ್ತಿದ್ದಾನಪ್ಪ ಅಂದರೆ ರನ್ನಿಂಗ್ ಮಾಡ್ತಾ ಇದ್ದಾನೆ. ಒಂದು ದೊಡ್ಡ ಬಿಸ್ನೆಸ್ನ ರನ್ ಮಾಡ್ತಿದ್ದಾನೆ. ರಾಜು ಟ್ರೇಡಿಂಗ್ ಕಂಪ್ನಿ. ಯಾವುದು? ರಾಜು ಟ್ರೇಡಿಂಗ್ ಕಂಪ್ನಿ ಅನ್ನೋದು ಒಂದು ಕಂಪ್ನಿಯನ್ನು ಅವನು ಏನು ಮಾಡ್ತಾನಪ್ಪ ಅಂದರೆ ಬಿಸ್ನೆಸ್ನ ರನ್ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಿದೆಯಾ? ತಿಳಿತಾ ಇದೆಯಾ? ಸೊ ಬಿಸ್ನೆಸ್ಸಲ್ಲಿ ಅವನೇನು ಮಾಡ್ತಿದ್ದಪ್ಪ ಅಂದರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡ್ತಿದ್ದಾನೆ. ಯಾವ ಕಾಲಮು? ಡಬಲ್ ಕಾಲಮ್ ಕ್ಯಾಶ್ ಬುಕ್. ಒಂದು ಕ್ಯಾಶ್ ಇದೆ, ಒಂದು ಬ್ಯಾಂಕ್ ಇದೆ. ಇಲ್ಲಿ ಕ್ಯಾಶ್ ಅಂತ ಬರಿತೀನಿ, ಇಲ್ಲಿ ಸಿ ಅಂತ ಬರಿತೀನಿ, ಬಿ ಅಂತ ಬರಿತೀನಿ. ಡಬಲ್ ಕಾಲಮ್ ಕ್ಯಾಶ್ ಬುಕ್. ರಾಜು ಒಂದು ಬ್ಯಾಂಕ್ ಅಕೌಂಟ್ನ ಪ್ರಿಪೇರ್ ಮಾಡಿದೆ. ಯಾವ್ದು ಅಕೌಂಟ್ ಇತ್ತಪ್ಪ ಅಂದರೆ SBI ಅಕೌಂಟ್. ಯಾವುದು? SBIಗೆ ಒಂದು ಏನು ಮಾಡಿದ್ದಪ್ಪ ಅಂದರೆ ಕರೆಂಟ್ ಅಕೌಂಟ್ನ ಏನು ಮಾಡಿದ್ದ? ಓಪನ್ ಮಾಡಿದ್ದ. ಕರೆಂಟ್ ಅಕೌಂಟು. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಸೇವಿಂಗ್ಸ್ ಅಕೌಂಟ್ಸ್ಗೆ ಮತ್ತು ಕರೆಂಟ್ಸ್ ಅಕೌಂಟ್ಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ? ಸೇವಿಂಗ್ಸ್ ಅಕೌಂಟ್ಸಲ್ಲಿ ಪದೇ ಪದೇ ಅಮೌಂಟ್ನ ತೆಗೆದು ಹಾಕ್ಬೋದು, ಎಷ್ಟು ಬೇಕಾದರೂ ಹಾಕ್ಬೋದು, ಆದರೆ ತಗೊಳಕ್ಕಾಗಲ್ಲ. ಅದಕ್ಕೆ ಇಂತಿಷ್ಟು ಅಂತ ಏನು ಮಾಡಿರ್ತಾರಪ್ಪ ಅಂದರೆ ಫಿಕ್ಸ್ಡ್ ವಿತ್ಡ್ರಾವಲ್ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಜಾಸ್ತಿ ಸರಿ ವಿತ್ಡ್ರಾ ಮಾಡಿದರೆ ಅದಕ್ಕೆ ಮತ್ತೆ ಏನು ಮಾಡ್ತಾರೆ, ಅವರು ಇಂಟ್ರೆಸ್ಟ್ನ ಕಟ್ ಮಾಡ್ತಾರೆ, ಅದಕ್ಕೆ ಕೆಲವೊಂದಿಷ್ಟು ಚಾರ್ಜಸ್ನ ಕಟ್ ಮಾಡ್ತಾರೆ. ಆದರೆ ಕರೆಂಟ್ ಅಕೌಂಟ್ ಹಂಗಿಲ್ಲ. 1000 ಸರಿ ಅಮೌಂಟ್ನ ತೆಗಿಬೋದು, 1000 ಸರಿ ಅಮೌಂಟ್ನ ಹಾಕ್ಬೋದು, ಅದಕ್ಕೆ ಯಾವ ರೀತಿ ಚಾರ್ಜಸ್ನ ಕಟ್ ಮಾಡಲ್ಲ. ಅಲ್ಲಿ ಕರೆಂಟ್ ಅಕೌಂಟಿಗೆ ನಿಮ್ಗೆ ಇಂಟ್ರೆಸ್ಟ್ ಬರಲ್ಲ, ಅಂದರೆ ಬಡ್ಡಿ ಕೊಡಲ್ಲ. ಸೇವಿಂಗ್ಸ್ ಅಕೌಂಟಿಗೆ ಮಾತ್ರ ಬಡ್ಡಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಈ ಥರ ಇರುತ್ತೆ. ಅದಕ್ಕಾಗಿ ಕರೆಂಟ್ ಅಕೌಂಟೇ ಓಪನ್ ಮಾಡಿದ್ದಾನೆ. ಇದು ನಿಮಗೆ ಅರ್ಥ ಆಗಬೇಕಾದ್ರೆ ಯಾವುದು? ಬ್ಯಾಂಕ್ ರೀಕನ್ಸಿಲೇಷನ್ ಈ ಸ್ಟೇಟ್ಮೆಂಟ್, ಈ ಏನು ಹೆಡ್ಡಿಂಗ್ ಇದೆಯಲ್ಲ, ಈ ಹೆಡ್ಡಿಂಗ್ನ ಅರ್ಥ ಆಗಬೇಕಾದ್ರೆ ಈ ಹೆಡ್ಡಿಂಗ್ ಅರ್ಥ ಆಗಬೇಕಾದ್ರೆ ಏನು ಮಾಡ್ಬೇಕು ನಾವು? ಫಸ್ಟು ಈ ಕಾನ್ಸೆಪ್ಟ್ನ ಅರ್ಥ ಮಾಡಬೇಕು. ಇಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಹೇಳಿದ್ದೀನಿ ಇದು, ಮತ್ತು ಈಗ ಏನು ಹೇಳ್ತಾ ಇದ್ದೀನಿ?
ಪಾಸ್ಬುಕ್ ಬಗ್ಗೆ ಹೇಳ್ತೇನೆ, ಅಂದರೆ ಇದ್ರ ಬಗ್ಗೆ ಯಾವುದು ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಈಗ ರಾಜು ಏನು ಮಾಡಿದಪ್ಪ ಅಂದರೆ ಇವತ್ತಿನ ಡೇಟ್ ತೊಗೊಳ್ಳೋಣ. ಇವತ್ತಿನ ಡೇಟ್ ಎಷ್ಟಿದೆ ಬಿಡಿ, ಈ ವರ್ಷದ ಡೇಟ್ 1/4/2024ಗೆ ಬ್ಯಾಂಕ್ಗೆ ಹೋದ. ಎಲ್ಲಿ ಹೋದ? ಬ್ಯಾಂಕಿಗೆ ಹೋದ. ಬ್ಯಾಂಕಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ಸ್ಗಳು ಇರ್ತವೆ, ನೆನಪಿದೆಯಲ್ಲ? ಕೆಲವೊಂದು ನಂಬರ್ ಕೊಟ್ಟಿರ್ತಾರೆ, 1 2 3 4, ನೆನಪಿದೆಯಾ? ಈ ಥರ ಸೆಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಫಸ್ಟ್ ಹೋದು ಅಪ್ಲಿಕೇಶನ್ ಹಾಕಿದ, ಅಪ್ಲಿಕೇಶನ್ ಆಯಿತು, ಅವ್ನ ಬಿಸ್ನೆಸ್ ಬಗ್ಗೆ ವೆರಿಫಿಕೇಷನ್ ಆಯಿತು. ಅಪ್ಲಿಕೇಶನ್ ಆಗಿದ ತಕ್ಷಣ ನೆಕ್ಸ್ಟ್ ಅದನ್ನು ಅಪ್ರೂವಲ್ ಮಾಡಿದ್ರೆಲ್ಲ ಮ್ಯಾನೇಜರ್ ಕಡೆ ಹೋಗಿ ಅಪ್ರೂವಲ್ ಆಯಿತು. ಇಲ್ಲಿಂದ ನೆಕ್ಸ್ಟ್ ಟೇಬಲು, ಅಲ್ಲಿಂದ ನೆಕ್ಸ್ಟ್ ಟೇಬಲ್, ಅಲ್ಲಿಂದ ನೆಕ್ಸ್ಟ್ ಟೇಬಲ್, ಕೊನೆಗೆ ಮ್ಯಾನೇಜರ್ ಅಂದ. ಮ್ಯಾನೇಜರ್ಲಿ ಒಂದು ಟೇಬಲ್ ಮುಂದೆ ಇರ್ತಾನೆ, ಅವ್ನು ಹೇಳ್ತಾರೆ ಓಕೆ ನಿಮ್ಮದು ಬ್ಯಾಂಕ್ ಅಕೌಂಟು ಅಪ್ರೂವಲ್ ಆಗಿದೆ, ಕರೆಂಟ್ ಅಕೌಂಟ್ನ ನಿಮಗೆ ಕೊಟ್ಟಿದ್ದೀವಿ. ಈ ಕರೆಂಟ್ ಅಕೌಂಟನ್ನು ನಿಮಗೆ ನಾನು ಕೊಡ್ತಾ ಇದ್ದೀನಿ, ಅದರದ್ದೊಂದು ಪಾಸ್ಬುಕ್ ಕೊಡ್ತಾನೆ. ಯಾರಿಗೆ ಕೊಟ್ಟ ಪಾಸ್ಬುಕ್ಕು? ಪಾಸ್ಬುಕ್ ಯಾರಿಗೆ ಸಿಕ್ತು? ವೆರಿ ಗುಡ್. ಯಾರಿಗೆ ಸಿಕ್ತು ಪಾಸ್ಬುಕ್ಕು? ಪಾಸ್ಬುಕ್ಕು ಇವ್ರು ಇಟ್ಕೊಳ್ತಾರ ಅಥವಾ ರಾಜು ಕೊಡ್ತಾರ? ವೆರಿ ಇಂಪಾರ್ಟೆಂಟ್. ಇದು ಪಾಸ್ಬುಕ್ ಬಗ್ಗೆನೇ ಭಾಳ ಇಂಪಾರ್ಟೆಂಟ್ ಐತೆ. ಇದೇ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಈ ಪಾಸ್ಬುಕ್ ಅನ್ನೋದ್ರ ಬಗ್ಗೆನೇ ಇಡೀ ಚಾಪ್ಟರ್ದ ಎಲ್ಲ ಅದೇ ಐತೆ, ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕ್ ಮ್ಯಾನೇಜರ್ ಏನು ಮಾಡಿದ? ಒಂದು ಪಾಸ್ಬುಕ್ನ ಕೊಟ್ಟ. ಯಾರಿಗೆ ಕೊಟ್ಟ? ರಾಜು ಟ್ರೇಡಿಂಗ್ ಕಂಪ್ನಿ ಲಿಮಿಟೆಡ್ಗೆ, ರಾಜು ಅನ್ನೋನಿಗೆ ಕೊಟ್ಟ. ಅರ್ಥ ಆಯ್ತಾ? ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕಾದ್ರೆ ರಾಜು ಅದರಲ್ಲಿ ಎಷ್ಟು ಹಾಕಿದ್ದಪ್ಪ ಅಂದರೆ 50,000 ರೂಪಾಯಿ ಹಾಕಿದ್ದ. ತನ್ನ ಪಾಸ್ಬುಕ್ಕಲ್ಲಿ ಎಷ್ಟು ಹಾಕಿದ್ದ? 50,000 ರೂಪಾಯಿ ಹಾಕಿದ್ದ. ಅರ್ಥ ಆಯ್ತಾ? ಹಾಗಾದರೆ ಈ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಎಷ್ಟು ಅಮೌಂಟ್ ಬರೀಬೇಕು? 50,000 ರೂಪಾಯಿ ಬರೀಬೇಕು. ಕಾಂಟ್ರಾ ಎಂಟ್ರಿ ಅಂತ ಮಾಡ್ತೀರಾ. ಎಲ್ಲಿ ಬರೀತೀರಾ 50,000? ಟು ಬ್ಯಾಂಕ್ ಅಂತ ಬರೀತೀರಾ. ಟು ಬ್ಯಾಂಕ್ ಅಂತ ಬರೆದು 50,000 ರೂಪಾಯಿ ಕ್ಯಾಶ್ ಬುಕ್ಕಲ್ಲಿ ಕ್ಯಾಶ್ 50,000 ರೂಪಾಯಿ ಬರೀತೀರಾ. ಈ ಕಡೆ ಸೈಡು ಇಲ್ಲಿ ಬೈ ಬರಬೇಕು. ಇಲ್ಲಿ ಟು ಕ್ಯಾಶ್ ಅಂತ ಬರೆದು ಬ್ಯಾಂಕಲ್ಲಿ 50,000 ರೂಪಾಯಿ ಬರೀತೀರಾ. ನೆನಪಿದೆಯಾ? ಓಕೆ, ಈ ಥರ ಬರಿತೀವಿ. ಬ್ಯಾಂಕಿಗೆ ಹಣವನ್ನು ಡೆಪಾಸಿಟ್ ಮಾಡಿದ ರಾಜು, ಅದನ್ನು ಬ್ಯಾಂಕಲ್ಲಿ ಬರ್ದ. ಸೊ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ, ಪಾಸ್ಬುಕ್ಕಲ್ಲಿ 50,000 ಇದೆ, ಹಾಗಾದರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಎಷ್ಟಿದೆ? ಅಲ್ಲಿ 50,000. ಇಷ್ಟೇ ಕೇಳ್ತೀನಿ. ಅಲ್ಲಿ ಎಷ್ಟು ಇರುತ್ತೆ ಅಷ್ಟೇ ಇರುತ್ತಾ ಅಥವಾ ಹೆಚ್ಚು ಕಡಿಮೆ ಆಗುತ್ತಾ? ಇನ್ನೊಂದು ಸರಿ ಕ್ವಶನ್ ಕೇಳ್ತಾ ಇದ್ದೀನಿ, ನಿಮಗೂ ಕೇಳ್ತಾ ಇದ್ದೀನಿ. ಪಾಸ್ಬುಕ್ಕಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟೇ ಅಮೌಂಟು ಎಲ್ಲಿರುತ್ತೆ? ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಇರುತ್ತೆ. ಸೊ ಹೆಚ್ಚಾಗತ್ತಾ ಅಥವಾ ಕಡಿಮೆ ಆಗುತ್ತಾ? ಅಷ್ಟೇ ಇರುತ್ತವಾ ಅಥವಾ ಹೆಚ್ಚಾಗತ್ತಾ? ಸೇಮ್ ಇರುತ್ತಾ ಅಥವಾ ಕಡಿಮೆ ಆಗುತ್ತಾ? ಅಂಡರ್ಸ್ಟ್ಯಾಂಡ್? ಪಾಸ್ಬುಕ್ಕಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅದೇ ಅಮೌಂಟು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಇರಬೇಕು. ಏನು ಹೇಳ್ತಾ ಇದ್ದೀನಿ? ಪಾಸ್ಬುಕ್ಕಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟೇ ಅಮೌಂಟ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಇರಬೇಕು. ಇರಲಿಲ್ಲ ಅಂದರೆ, ಡಿಫ್ರೆನ್ಸ್ ಏನಾದರೂ ಬಂತು ಅಂದರೆ ಆ ಸಮಯದಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಒಂದು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಿ. ಪಾಸ್ಬುಕ್ಕಲ್ಲಿ 45,000 ಆಗಿದೆ, ರಾಜುಗೆ ಗೊತ್ತಿಲ್ಲ. ಬ್ಯಾಂಕಲ್ಲಿ ಎಷ್ಟಿದೆ ಅವನೇನು ತಿಳ್ಕೊತಾನೆ? ಬ್ಯಾಂಕಲ್ಲಿ 50,000 ಇದೆ ಅಂತ ತಿಳ್ಕೊಳ್ತಾನೆ. ಪಾಸ್ಬುಕ್ಕಲ್ಲಿ 45,000 ಆಗೈತೆ, ಅವ್ನಿಗೆ ಗೊತ್ತಿಲ್ಲ. ಏನೋ ಒಂದು ಕಾರಣಕ್ಕಾಗಿ ಬ್ಯಾಂಕಿಗೆ ಹೋದ. ಬ್ಯಾಂಕಲ್ಲಿ ನೋಡ್ತಾನೆ ತನ್ನ ಅಕೌಂಟಲ್ಲಿ 45,000 ರೂಪಾಯಿ ಆಗಿದೆ. 5,000 ರೂಪಾಯಿ ಎಲ್ಲಿ ಹೋಯ್ತು? ಏನಾಯಿತು ಗೊತ್ತಾಗಲಿಲ್ಲ. ಸೊ ಸಡನ್ನಾಗಿ ಅವನಿಗೆ ಏನಾಯಿತು? 5,000 ರೂಪಾಯಿ ಹೋಯ್ತಲ್ಲ, ಗಾಬರಿ ಆಗಿಬಿಟ್ಟ. ಸೊ ಅವಾಗ ಏನು ಮಾಡ್ತಾನಪ್ಪ ಅಂದರೆ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೇಳಿ ಹೇಳ್ತಾನೆ, ಸರ್ ನನ್ನ ಅಕೌಂಟಲ್ಲಿ 45,000 ಇದೆ, ನಮ್ಮ ಕ್ಯಾಶ್ ಬುಕ್ಕಲ್ಲಿ 50,000 ತೋರಿಸ್ತಾ ಇದೆ. ಸೊ ನೀವು ನೋಡಿದರೆ ಎಷ್ಟು? 45,000 ರೂಪಾಯಿ ಮಾಡಿದ್ದೀರಾ, ಹೆಂಗೆ ಸಾಧ್ಯ ಸರ್ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ ಅವನು, ಯಾರು? ಅವಾಗ ಹೇಳ್ತಾನೆ ಬ್ಯಾಂಕಲ್ಲಿರುವಂಥ ಮ್ಯಾನೇಜರ್ ಹೇಳ್ತಾನೆ, ಸರ್ ಆಟೋಮೆಟಿಕ್ಕಾಗಿ ನಿಮ್ಮ ಸಂಸ್ಥೆ ಅಂದರೆ ನಿಮ್ಮ ಸಂಸ್ಥೆಯಲ್ಲಿರುವಂತಹ ಎಲೆಕ್ಟ್ರಿಸಿಟಿ ಚಾರ್ಜಸ್, ಕರೆಂಟ್ ಬಿಲ್ ಕಟ್ ಆಗಿದೆ 5,000 ರೂಪಾಯಿ, ಅದು ನಿಮಗೆ ಗೊತ್ತಿಲ್ಲ ಸರ್. ಓ ಹೌದಲ್ಲ ಸರ್, ಕರೆಕ್ಟ್. ಏನಾಗಿತ್ತು? ನಾನು 5,000 ರೂಪಾಯಿ ಎಲೆಕ್ಟ್ರಿಸಿಟಿ ಕಟ್ ಮಾಡೋಕ್ಕೆ ಹೇಳಿದ್ದೆ, ಅವ್ರು ಕಟ್ ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತಿರಲಿಲ್ಲ ಸರ್ ಅಂತಾನೆ. ಅವಾಗ ವಾಪಸ್ ಬಂದು ಏನು ಮಾಡ್ತಾನೆ? ಟು ಎಲೆಕ್ಟ್ರಿಸಿಟಿ ಚಾರ್ಜಸ್. ಎಲ್ಲಿ ಬರುತ್ತೆ ಎಲೆಕ್ಟ್ರಿಸಿಟಿ ಚಾರ್ಜಸ್? ಎಲ್ಲಿ ಬರುತ್ತೆ? ಪೇಮೆಂಟ್ ಸೈಡ್ ಬರುತ್ತೆ. ಅವಾಗ ಏನು ಮಾಡ್ತಾನೆ? ಬ್ಯಾಂಕಲ್ಲಿ 5,000 ರೂಪಾಯಿ ಮೈನಸ್ ಮಾಡ್ತಾನೆ. ಇವಾಗ ಎಷ್ಟಾಯಿತು? ಇವಾಗ ಎಷ್ಟು ಉಳಿತು? 45,000. ಏನು ಮಿಸ್ಟೇಕ್ ಮಾಡಿದ್ನಲ್ಲ ಆ ಮಿಸ್ಟೇಕನ್ನು, ಓಕೆ, ಏನು ಮಿಸ್ಟೇಕ್ ಮಾಡಿದ್ನಲ್ಲ ಆ ಮಿಸ್ಟೇಕನ್ನು ಒಂದು ಹಾಳೆಯಲ್ಲಿ ಬರ್ಕೊತ ಹೋಗೋದು. ಆ ಬರೆಯುವಂಥ ಒಂದು ವ್ಯವಸ್ಥೆಗೆ ನಾವು ಏನಂತೀವಿ? ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ತಲೆಯಲ್ಲಿ ಬಂತು ಏನೇನು ಹೇಳಿದ್ದೀನಲ್ಲ?
ಬ್ಯಾಂಕ್ಗೆ ಮತ್ತು ಕ್ಯಾಶ್ ಬುಕ್ಗೆ, ಬ್ಯಾಂಕ್ಗೆ ಮತ್ತು ಕ್ಯಾಶ್ ಬುಕ್ಗೆ ಏನಾದರೂ ಡಿಫ್ರೆನ್ಸ್ ಬಂದರೆ ಅಂಥ ಡಿಫ್ರೆನ್ಸನ್ನು ಒಂದು ಸ್ಟೇಟ್ಮೆಂಟಲ್ಲಿ ಬರಿತೀವಿ. ಆ ಸ್ಟೇಟ್ಮೆಂಟ್ ಯಾವುದು? ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಈಗ ತಲೆಯಲ್ಲಿ ಬಂತ, ಪಾಸ್ಬುಕ್ಕಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟೇ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಇರಲೇಬೇಕು. ಒಂದು ವೇಳೆ ಮಿಸ್ಟೇಕಾಗಿ ಬ್ಯಾಂಕ್ದವ್ರೆ ಏನಾದರೂ ಬ್ಯಾಂಕ್ದವರು 100% ಮಿಸ್ಟೇಕ್ ಮಾಡಲ್ಲ, ಆದರೂ ಏನಾದರೂ ಮಿಸ್ಟೇಕ್ ಮಾಡಿ ಅಮೌಂಟನ್ನು ಕಟ್ ಮಾಡಿದ್ರು, ಇವನು ಏನೇ ಮಾಡಿಲ್ಲ, ಯಾವುದೇ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಅದು ಬ್ಯಾಂಕ್ದವ್ರು ಏನಾದರೂ ಮಿಸ್ಟೇಕ್ ಮಾಡಿ ಒಂದು 10,000 5,000 ಕಡಿಮೆ ಮಾಡಿದ್ರು ಅಂದರೆ ಅವ್ನು ಹೋಗಿ ಕ್ವಶನ್ ಮಾಡ್ತಾನೆ, ಸರ್ ನಾವು ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಿಲ್ಲ, ನೀವು ಹೆಂಗೆ ಅಮೌಂಟ್ ಕಟ್ ಮಾಡಿದ್ರಿ ನಮ್ಮದು. ಅವಾಗ ಬ್ಯಾಂಕ್ದವ್ರು ಎಚ್ಚೆತ್ಕೊಂಡು ಏನು ಮಾಡ್ತಾರೆ, ಆ ಟ್ರಾನ್ಸಾಕ್ಷನ್ ಹುಡುಕಿ ಅದನ್ನು ಪರಿಹಾರ ಕೊಟ್ಟು ಮತ್ತೆ 10,000 ರೂಪಾಯಿ ಏನು ಮಾಡ್ತಾರೆ, ಇನ್ಕ್ರೀಸ್ ಮಾಡ್ತಾರೆ. ಸೊ ಈ ಥರನೂ ಏನಾಗ್ತವಪ್ಪ ಅಂದರೆ ಗೊತ್ತಾಗುತ್ತೆ. ಸರ್ ಹಾಗಾದರೆ ಬ್ಯಾಂಕ್ ರೀಕನ್ಸಿಲಿ ಸ್ಟೇಟ್ಮೆಂಟ್ ಯಾಕೆ ಪ್ರಿಪೇರ್ ಮಾಡಬೇಕು? ವೈ ವಿ ಹ್ಯಾವ್ ಟು ಪ್ರಿಪೇರ್ ದಿ ಬ್ಯಾಂಕ್ ರೀಕನ್ಸಿಲಿ ಸ್ಟೇಟ್ಮೆಂಟ್ ಇನ್ ದ ಬಿಸ್ನೆಸ್? ಎಸ್, ಯಾರಾದರೂ ಹೇಳ್ತೀರಾ? ಈಗ ನಾನು ಹೇಳಿದ್ದೆ ಹೇಳ್ಬೋದು. ಸರ್ ನಮ್ಮ ತಪ್ಪುಗಳನ್ನ ಕಂಡುಹಿಡಿಯೋಕ್ಕೆ, ಫೈಂಡ್ ಔಟ್ ದಿ ಅವ್ರ ಮಿಸ್ಟೇಕ್ಸ್, ನಮ್ಮ ಮಿಸ್ಟೇಕ್ಸ್ಗಳನ್ನ ಕಂಡುಹಿಡಿಯೋಕ್ಕೆ, ನಾವೇನಾದರೂ ತಪ್ಪು ಮಾಡ್ತಿದ್ದೀವಾ ಅಥವಾ ಬ್ಯಾಂಕ್ದವ್ರು ಏನಾದರೂ ತಪ್ಪು ಮಾಡ್ತಿದ್ದಾರಾ, ಸೊ ನಮಗೆ ಬ್ಯಾಂಕಿಗೆ ಏನು ಡಿಫ್ರೆನ್ಸ್ ಬರ್ತಾ ಇದೆ, ಸೊ ಇದನ್ನು ಕಂಡುಹಿಡಿಯೋಕ್ಕೆ, ಡಿಫ್ರೆನ್ಸ್ ಬಿಟ್ವೀನ್ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ಕ್ಯಾಶ್ ಬ್ಯಾಲೆನ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಪಾಸ್ಬುಕ್ ಆ್ಯಂಡ್ ಕ್ಯಾಶ್ ಬುಕ್. ಹಾಗಾದರೆ ಒಂದು ಕ್ವಶನ್, ಹೂ ಪ್ರಿಪೇರ್ ದಿ ಪಾಸ್ಬುಕ್? ಪಾಸ್ಬುಕ್ಕನ್ನು ಯಾರು ಪ್ರಿಪೇರ್ ಮಾಡ್ತಾರೆ? ಪಾಸ್ಬುಕ್ ಯಾರ ಹತ್ರ ಇರುತ್ತೆ? ನಮ್ಮ ಹತ್ರ ಇರುತ್ತೆ. ಯಾರು ಪ್ರಿಪೇರ್ ಮಾಡ್ತಾರೆ? ಮ್ಯಾನೇಜರ್ ಅಲ್ಲ, ಮ್ಯಾನೇಜರಿಗೆ ಸಂಬಂಧನೇ ಇಲ್ಲ ಇಲ್ಲಿ. ಬ್ಯಾಂಕ್. ಪಾಸ್ಬುಕ್, ಹೂ ಪ್ರಿಪೇರ್ ದಿ ಪಾಸ್ಬುಕ್? ಬ್ಯಾಂಕ್. ಹೂ ಪ್ರಿಪೇರ್ ದಿ ಕ್ಯಾಶ್ ಬುಕ್? ಬಿಸ್ನೆಸ್ ಮ್ಯಾನ್. ಹೂ ಪ್ರಿಪೇರ್ ದಿ ಕ್ಯಾಶ್ ಬುಕ್? ಕ್ಯಾಶ್ ಬುಕ್ನ ಯಾರು ಪ್ರಿಪೇರ್ ಮಾಡ್ತಾರೆ? ಬಿಸ್ನೆಸ್ ಮ್ಯಾನ್. ಪಾಸ್ಬುಕ್ನ ಯಾರು ಪ್ರಿಪೇರ್ ಮಾಡ್ತಾರೆ? ನಮ್ಮ ಹತ್ರ ಪಾಸ್ಬುಕ್ ಇರ್ಬೋದು, ನಮ್ಮ ಮನೇಲಿ ಪಾಸ್ಬುಕ್ ಇರ್ಬೋದು, ಆದರೆ ನಾವು ಪ್ರಿಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾರು ಪ್ರಿಪೇರ್ ಮಾಡ್ತಾರೆ? ಯಾರು ಬರೆದು ಕೊಡ್ತಾರೆ ಪಾಸ್ಬುಕ್ಕನ್ನು? ಬ್ಯಾಂಕ್ದವರೇ ಬರೆದು ಕೊಡ್ತಾರೆ. ಇದು 1 ಮಾರ್ಕ್ಸಿನ ಕ್ವಶನ್. ಹೂ ಪ್ರಿಪೇರ್ ದಿ ಪಾಸ್ಬುಕ್? ಬ್ಯಾಂಕ್ ಪ್ರಿಪೇರ್ ದಿ ಪಾಸ್ಬುಕ್. ಹೂ ಪ್ರಿಪೇರ್ ದಿ ಕ್ಯಾಶ್ ಬುಕ್? ಬಿಸ್ನೆಸ್ ಮ್ಯಾನ್ ಪ್ರಿಪೇರ್ ದಿ ಕ್ಯಾಶ್ ಬುಕ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ತಲೆಯಲ್ಲಿ ಹೋಯ್ತಾ ಈಗೆಲ್ಲ? ತಿಳಿತಾ? ಹಾಗಾದರೆ ಬ್ಯಾಂಕು ಬಗ್ಗೆನೂ ತಿಳ್ಕೊಂಡಿವಿ, ಸ್ಟೇಟ್ಮೆಂಟ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ರೀಕನ್ಸಿಲೇಷನ್ ಅಂದರೆ ಬ್ಯಾಂಕ್ ಆ್ಯಂಡ್ ಕ್ಯಾಶ್ ಬುಕ್ ಮಧ್ಯೆ ಏನಾದರೂ ಡಿಫ್ರೆನ್ಸ್ ಇರುತ್ತೆ, ವೇರಿಯೇಷನ್ಸ್ ಇರುತ್ತೆ. ಆ ವೇರಿಯೇಷನ್ಗೆ ನಾವೆಂತ ಕರಿತೀವಿ? ರೀಕನ್ಸಿಲೇಷನ್. ಕಂಡುಕೊಳ್ಳೋದು, ಹುಡುಕಿಕೊಳ್ಳೋದು, ಫೈಂಡ್ ಔಟ್ ಮಾಡೋದು, ಡಿಫ್ರೆನ್ಸ್ ಮಾಡೋದು, ಇದಕ್ಕೆ ನಾವೆಂತ ಕರಿತೀವಿ? ರೀಕನ್ಸಿಲೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನಾನು ಹೇಳಿರುವಂಥ ಈ ಕಾನ್ಸೆಪ್ಟನ್ನು ಇಷ್ಟೇ ತಿಳ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ 12 ಮಾರ್ಕ್ಸಿಗೆ ಈ ಚಾಪ್ಟ್ರಲ್ಲಿ ನೀವು ಕಲಿತೀರಾ. ಇಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತಪ್ಪ ಅಂದರೆ 1 ಮಾರ್ಕ್ಸಿಗೆ 1, ಸೊ 1 ಮಾರ್ಕ್ಸಿಗೆ 2 ಇದೆ, 2 ಮಾರ್ಕ್ಸಿಗೆ 1 ಇದೆ, 12 ಮಾರ್ಕ್ಸಿಗೆ 1 ಇದೆ. 2024ರ ಎನ್ಯುವಲ್ ಎಕ್ಸಾಮ್ಗೆ ಈ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಎಲ್ಲ ಹೇಳಿರ್ತೀನಿ. 12 ಮಾರ್ಕ್ಸ್ ಅಂತೂ ಪ್ರತಿ ವರ್ಷ ಇದ್ದೇ ಇದೆ. ಸೊ ಒಂದು ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟ್ನ ಯಾರು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ತೀರಾ, ಯಾರು ಕರೆಕ್ಟಾಗಿ ತಿಳ್ಕೊಳ್ತೀರಾ, ಅವ್ರಿಗೆ ಮಾತ್ರ ಈ 12 ಮಾರ್ಕ್ಸ್ ಪ್ರಾಬ್ಲಮ್ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಕ್ವಶನ್ ಹೆಂಗಿದೆಯಲ್ಲ ಅದೇ ರೀತಿ ಬರೆದ್ರು ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್. ಕ್ವಶನ್ ಯಾವ ಥರ ಇದೆ ಹಾಗೆ ಬರೆದ್ರು ಮಜಾ ಅಲ್ವಾ? ಏನೂ ಗೊತ್ತಿಲ್ಲ ಸರ್ ನನಗೆ, ಎಕ್ಸಾಮಲ್ಲಿ ಏನೂ ಗೊತ್ತಿಲ್ಲ, ಇವತ್ತೇ ಒಂದು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಿದ್ದೀನಿ, ಕ್ವಶನ್ ಬರೆದ್ರು ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಆದರೆ ಅದಕ್ಕೊಂದು ಫಾರ್ಮ್ಯಾಟ್ ಹಾಕಬೇಕು. ಕ್ವಶನ್ ನೋಡಿ, ಕ್ವಶನ್ ಪ್ರಕಾರ ಕ್ವಶನ್ ಬರೆದ್ರೆ ಮಾರ್ಕ್ಸ್ ಸಿಗೋಲ್ಲ. ಫಾರ್ಮ್ಯಾಟ್ ಹಾಕಬೇಕು, ಆ ಫಾರ್ಮ್ಯಾಟಲ್ಲೇ ಕ್ವಶನ್ ಪೂರ್ತಿಯಾಗಿ ಇಳಿಸಿದ್ರು ನಿಮ್ಗೆ 6 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಅಮೌಂಟನ್ನು ಆಮೇಲೆ ಚೇಂಜ್ ಮಾಡಿ ನೀವು ಹಾಕೊಳ್ಳಿ. ಪ್ಲಸ್ ಇದ್ರೆ ಇಲ್ಲಿ ಎರಡೇ ಬರುತ್ತೆ, ಒಂದು ಪ್ಲಸ್ ಒಂದು ಮೈನಸ್, ಪ್ಲಸ್ ಮೈನಸ್ ಅಷ್ಟೇ ಇರುತ್ತೆ. ಟೋಟಲ್ ಎಲ್ಲನೂ ಬರೆದ್ಬಿಡೋದು. ಕ್ವಶನ್ ಹೆಂಗಿದೆ ಹಂಗೆ ಬರೆಯೋದು. ಪ್ಲಸ್ ಇದ್ದರೆ ಪ್ಲಸ್ ಸೈಡ್, ಮೈನಸ್ ಇದ್ದರೆ ಮೈನಸ್ ಸೈಡ್. ಹೆಚ್ಚಿಗೆ ಆದರೆ ಪ್ಲಸ್, ಕಡಿಮೆ ಆದರೆ ಮೈನಸ್. ಇಲ್ಲಿ ಹೆಚ್ಚಿಗೆ ಆಯಿತಾ ಕಡಿಮೆ ಆಗೈತಾ? ಕಡಿಮೆ ಆಗಿತ್ತು. ಇಲ್ಲಿ ಏನಾಗಿತ್ತು? ಪಾಸ್ಬುಕ್ಕಲ್ಲಿ 5,000 ರೂಪಾಯಿ ಕಟ್ ಆಗಿತ್ತು, ಬ್ಯಾಂಕಲ್ಲಿ 5,000 ರೂಪಾಯಿ ಮೈನಸ್ ಆಗಿತ್ತು. ಎಲ್ಲಿ ಏನಾಗಿತ್ತು? ಎಲೆಕ್ಟ್ರಿಸಿಟಿ ಬಿಲ್ ಅವ್ರು ಕಟ್ ಮಾಡಿದರು. ಹಾಗಾದ್ರೆ ನಾವೇನು ಮಾಡಿದ್ವಿ? ಇಲ್ಲಿ ಮೈನಸ್ ಮಾಡಿದ್ವಿ. ಅಲ್ಲಿ ಬಡ್ಡಿ ಹಾಕಿದ್ರು, ಇಂಟ್ರೆಸ್ಟ್ ಹಾಕಿದ್ರು. ಪಾಸ್ಬುಕ್ಕಲ್ಲಿ ಇಂಟ್ರೆಸ್ಟ್ ಹಾಕಿದ್ದಾರೆ, ಇಲ್ಲಿ ಪಾಸ್ಬುಕ್ಕಲ್ಲಿ ಇಂಟ್ರೆಸ್ಟ್ ಕ್ರೆಡಿಟೆಡ್ ಆಯಿತು, ಇಲ್ಲಿ ಪ್ಲಸ್ ಮೈನಸ್. ಇವೆರಡರ ಬಗ್ಗೆ ತಿಳ್ಕೊಂಡ್ರೆ ಇಡೀ ಚಾಪ್ಟರ್ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಇಂಟ್ರೊಡಕ್ಷನ್ ಬರ್ಕೊಳ್ಳಿ. In chapter 4, introduction. In chapter 4,
You have learnt LEARNT. You have learnt that in chapter 4 you have learned that fast ಆಗಿ ಬರ್ಕೋಬೇಕಾ. You have learned that the business organization. You have learned that the business organization keep a record of their THEIR keep a record of their cash and bank transactions. Keep a record of their cash and bank transactions. Keep a record of their cash and bank balances. Keep a record of their cash and bank transactions in a cash book. In a cash book. In a cash book. Cash book. The cash book also serves. SERVES serves. The cash book also serves the purpose of PURPOSE purpose of both the cash account and bank account. Both the cash account and bank account shows the balances of both both at the end of the financial year. Para businessman records paragraph ಮಾಡಿ ನೆಕ್ಸ್ಟ್ ನೋಡ್ರಿ. businessman records all deposits into the bank on debit side. Businessman records all the deposits into the bank on the debit side of cash book. On the debit side of the cash book. In the bank column. And record all withdrawals from the bank. Records all withdrawals from the bank on credit side of cash book. In the bank column. And in the bank column. Full stop. He ascertain or find out. He find out bank balance. Periodically. PERI. He find out bank balance periodically. PERIODI CALLY. Periodically by balancing. BALANCING balancing the bank column of cash book. Para. The banker will balance
ದ ಬ್ಯಾಂಕರ್ ಅಂದರೆ ಬ್ಯಾಂಕಲ್ಲಿರುವಂಥ ವ್ಯಕ್ತಿ. ದ ಬ್ಯಾಂಕರ್ ವಿಲ್ ಬ್ಯಾಲೆನ್ಸ್ BALNC balance. The banker will balance the businessman's current account. The banker will balance the businessman's current account. The businessman's current account regularly. The businessman's current account regularly and copy down the entries in the current account. The businessman's current account regularly. The businessman's current account regularly and copy down down copy down the entries in the current account. The entries in the current account. The entries in the current account either in a small EITHER 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 in a small bound BOUND small bound notebook called the bank passbook. Full stop. Next heading, meaning of passbook. Meaning of passbook. 1 marks question. A bank statements or bank passbook, ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದರೂ ಕರೀತಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದರೂ ಅದೇ ಮೀನಿಂಗು, ಪಾಸ್ಬುಕ್ ಅಂದರೂ ಅದೇ ಮೀನಿಂಗು. ಅಲ್ಲಿ ಮೀನಿಂಗ್ ಆಫ್ ಪಾಸ್ಬುಕ್ ಅಂತ ಬರೆದಿರಲ್ಲ, ಬಾರ್ ಅಂತ ಹಾಕಿ ಸ್ಟೇಟ್ಮೆಂಟ್ ಅಂತ ಕೂಡ ಬರೀರಿ. ಮೇಲ್ಗಡೆ ಹೆಡ್ಡಿಂಗ್ ಬರೆದಿರ ಮೀನಿಂಗ್ ಆಫ್ ಪಾಸ್ಬುಕ್ ಅಂತ ಬರೆದಿರಲ್ಲ, ಅಲ್ಲಿ ಬಾರ್ ಹೊಡೆದು ಸ್ಟೇಟ್ಮೆಂಟ್ ಕೂಡ ಬರೀರಿ. ಸ್ಟೇಟ್ಮೆಂಟ್ ಅಂದರೂ ಇದೇ ಆನ್ಸರ್ ಬರೀರಿ, ಪಾಸ್ಬುಕ್ ಕೇಳಿದ್ರು ಇದನ್ನೇ ಬರೀರಿ. ಎ ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಬ್ಯಾಂಕ್ ಪಾಸ್ಬುಕ್. ಎ ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ OR or a bank passbook. A bank statement or a bank passbook is a copy of customers account as shown SHOWN as shown in the bank records. Next para ಮಾಡಿ. ಬೋತ್ ಅಲ್ಲ, ಸ್ಟಾರ್ ಮಾರ್ಕ್ ಹಾಕೊಂಡು ಬರ್ಕೊಳ್ಳಿ. ಸ್ಟಾರ್ ಮಾರ್ಕ್ ನಂಬರ್ 1, both 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 the cash book and passbook. Both the cash book and passbook contains the same banking transactions. Both the cash book and passbook contains the same banking transaction, but they are prepared by two different parties. Full stop and star mark number 2. ಏನು ಹೇಳ್ತಾರೆ ಅವರು, ಕ್ಯಾಶ್ ಬುಕ್ ಮತ್ತು ಪಾಸ್ಬುಕ್ಕು ಸೇಮ್ ಕಂಟೆಂಟ್ಸನ್ನು, ಸೇಮ್ ಅಂಶಗಳನ್ನ ಒಳಗೊಂಡಿರುತ್ತೆ. ಪಾಸ್ಬುಕ್ದಾಗ ಏನು ಬರೆದಿರ್ತೀವಲ್ಲ ಅದೇ ನಾವು ಕ್ಯಾಶ್ ಬುಕ್ಕಲ್ಲಿ ಬರಿತೀವಿ. ಪಾಸ್ಬುಕ್ಕಲ್ಲಿ ಏನು ಎಂಟ್ರಿ ಆಗುತ್ತಲ್ಲ ಅದೇ ನಾವು ಪಾಸ್ಬುಕ್ಕಲ್ಲಿ ಬರ್ತೀವಿ. ಪಾಸ್ಬುಕ್ಕಲ್ಲಿ ಅಮೌಂಟ್ ಹೆಚ್ಚಿಗೆ ಆದರೆ ಅಲ್ಲಿಯೂ ಹೆಚ್ಚಿಗೆ ಮಾಡ್ತೀವಿ. ಪಾಸ್ಬುಕ್ಕಲ್ಲಿ ಅಮೌಂಟ್ ಕಡಿಮೆ ಆಯ್ತಂದರೆ ಕಡಿಮೆ. ಪಾಸ್ಬುಕ್ಕಲ್ಲಿ ಏನೂ ಬರೀಲಿಲ್ಲ ಅಂದರೆ
ಅಲ್ಲಿ ಏನೂ ಬರೆಯೋಂಗಿಲ್ಲ. ಸೊ ಸೇಮ್ ಯಾವ ರೀತಿ ಪಾಸ್ಬುಕ್ದ ಎಂಟ್ರಿ ಇರುತ್ತಲ್ಲ ಅದೇ ರೀತಿ ಕ್ಯಾಶ್ ಬುಕ್ ನಾವು ಎಂಟ್ರಿ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಅದೇ ಹೇಳಿದ್ದಾರೆ, ಬೋತ್ ದಿ ಕ್ಯಾಶ್ ಬುಕ್ ಆ್ಯಂಡ್ ಪಾಸ್ಬುಕ್ ಕಂಟೈನ್ ಸೇಮ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಬಟ್ ದೇ ಆರ್ ಪ್ರಿಪೇರ್ಡ್ ಬೈ ಟೂ ಡಿಫ್ರೆಂಟ್. ಅದನ್ನು ಬಟ್ ಇಬ್ಬರು ಜನ ಪ್ರಿಪೇರ್ ಮಾಡ್ತಾರೆ. ಕ್ಯಾಶ್ ಬುಕ್ನ ಯಾರು ಪ್ರಿಪೇರ್ ಮಾಡ್ತಾರೆ ಹೇಳಿದ್ದೀನಿ ಆಲ್ರೆಡಿ. ಹೂ ಪ್ರಿಪೇರ್ ದಿ ಕ್ಯಾಶ್ ಬುಕ್? ಬಿಸ್ನೆಸ್ ಮ್ಯಾನ್ ಪ್ರಿಪೇರ್ ದಿ ಕ್ಯಾಶ್ ಬುಕ್. ಹೂ ಪ್ರಿಪೇರ್ ದಿ ಪಾಸ್ಬುಕ್? ಬ್ಯಾಂಕ್ ಪ್ರಿಪೇರ್ ದಿ ಪಾಸ್ಬುಕ್. ಪಾಸ್ಬುಕ್ಕನ್ನು ಬ್ಯಾಂಕ್ ಪ್ರಿಪೇರ್ ಮಾಡುತ್ತೆ, ಕ್ಯಾಶ್ ಬುಕ್ಕನ್ನು ಬಿಸ್ನೆಸ್ ಮ್ಯಾನ್ ಪ್ರಿಪೇರ್ ಮಾಡ್ತಾರೆ. ಅದೇ ನೆಕ್ಸ್ಟ್ ಬರೆಸ್ತಾ ಇದ್ದೀನಿ, ಬರ್ಕೊಳ್ಳಿ. ನಂಬರ್ 1, ಸ್ಟಾರ್ ಮಾರ್ಕ್. ನಂಬರ್ 2, ಪಾಸ್ಬುಕ್ ಪ್ರಿಪೇರ್ಡ್ ಬೈ ಬ್ಯಾಂಕ್. ಪಾಸ್ಬುಕ್ ಪ್ರಿಪೇರ್ಡ್ ಬೈ ಬ್ಯಾಂಕ್. ಟ್ರಾನ್ಸಾಕ್ಷನ್ ಇದು ಸ್ಟಾರ್ ಮಾರ್ಕ್ ನಂಬರ್ 3. ಸ್ಟಾರ್ ಮಾರ್ಕ್ ನಂಬರ್ 3, ಕ್ಯಾಶ್ ಬುಕ್ ಪ್ರಿಪೇರ್ಡ್ ಬೈ ಬಿಸ್ನೆಸ್ ಮ್ಯಾನ್. ಕ್ಯಾಶ್ ಬುಕ್ ಪ್ರಿಪೇರ್ಡ್ ಬೈ ಬಿಸ್ನೆಸ್ ಮ್ಯಾನ್. Meaning of bank reconciliation statement. Meaning of bank reconciliation statement. Meaning of bank reconciliation statement. ಸ್ಟಾರ್ಟ್ ಮಾಡೋಣ. ಹಾಗಾದರೆ ನಾನು ಬರೆಸ್ತೀನಿ ಅಥವಾ ಬರ್ಕೊಳ್ಳಿ. ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಈಸ್ ಎ ಸ್ಟೇಟ್ಮೆಂಟ್. Bank reconciliation statement. Bank reconciliation statement is a statement. Bank reconciliation statement is a statement which is prepared to reconcile the difference between the difference between the bank balance as per cash book and the bank balance as per passbook. The bank balance as per passbook. ಇಷ್ಟು ಮೀನಿಂಗ್ ಇದೆ. ಮೀನಿಂಗ್ನ ನೋಡಿ ಈ ಒಂದು ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹಾಗಾದರೆ ಏನು ಕೊಟ್ಟಿದ್ದಾರೆ? ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಈಸ್ ಎ ಸ್ಟೇಟ್ಮೆಂಟ್. ಇದು ಒಂದು ಸ್ಟೇಟ್ಮೆಂಟ್, ಇದು ಅಕೌಂಟ್ ಅಲ್ಲ. BRS, ಇದಕ್ಕೆ ನಾವು ಶಾರ್ಟ್ ಫಾರ್ಮಲ್ಲಿ BRS ಅಂತ ಕರಿತೀವಿ. BRS ಒಂದು ಕಾನ್ಸೆಪ್ಟ್ ಇದೆ. ಇದು ಒಂದು ಸ್ಟೇಟ್ಮೆಂಟ್. ಸುಮ್ಮನೆ ಕೂತ್ಕೋ. BRS, ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ಈಸ್ ಪ್ರಿಪೇರ್ಡ್ ಟು ರಿಕನ್ಸೈಲ್. ಅಂದರೆ ಡಿಫ್ರೆನ್ಸ್ನ ಕಂಡುಹಿಡಿಯೋಕ್ಕೆ ಇದನ್ನು ಪ್ರಿಪೇರ್ ಮಾಡ್ತೀವಿ. ದ ಡಿಫ್ರೆನ್ಸ್ ಬಿಟ್ವೀನ್ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಪಾಸ್ಬುಕ್, ಕ್ಯಾಶ್ ಬುಕ್, ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಪಾಸ್ಬುಕ್, ಈ ಎರಡರ ಮಧ್ಯೆ ಬ್ಯಾಂಕ್ ಬ್ಯಾಲೆನ್ಸ್ ಪಾಸ್ಬುಕ್ ಮತ್ತು ಕ್ಯಾಶ್ ಬುಕ್ನ ಮಧ್ಯದಲ್ಲಿರುವಂಥ ಡಿಫ್ರೆನ್ಸನ್ನು ಕಂಡುಹಿಡಿಯೋಕ್ಕೆ ಒಂದು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ಆ ಸ್ಟೇಟ್ಮೆಂಟಿಗೆ ನಾವು ಅಂತ ಕರಿತೀವಿ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇನ್ನೊಂದ್ಸರಿ, ಯಾವ್ದಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಿ? ದ ಡಿಫರೆನ್ಸ್ ಬಿಟ್ವೀನ್ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್, ದ ಡಿಫರೆನ್ಸ್ ಬಿಟ್ವೀನ್ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಪಾಸ್ಬುಕ್. ಕ್ಯಾಶ್
ಬುಕ್ ಬ್ಯಾಲೆನ್ಸ್ ಮತ್ತು ಪಾಸ್ಬುಕ್ ಬ್ಯಾಲೆನ್ಸ್ ಮಧ್ಯದಲ್ಲಿರುವಂತಹ ಡಿಫರೆನ್ಸ್ ಅನ್ನ ಕಂಡುಹಿಡಿಯಕ್ಕೆ ಒಂದು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ. ಆ ಸ್ಟೇಟ್ಮೆಂಟ್ ಏನಂದ್ರೆ ಇವತ್ತಿನ ಕ್ಲಾಸ್ ಇಷ್ಟು ಸಾಕು. ನಾಳೆ ಮತ್ತೆ ಭೇಟಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಕ್ಲೋಸ್